ಬೆಂಗಳೂರಿನಲ್ಲಿ ಆಗಿರುವಂಥ ಬೆಳವಣಿಗೆ ಪಾಗಲ್ ಪ್ರೇಮಿಯಿಂದ ಕಿರಣ್ ಹತ್ಯೆ ಆಗಿತ್ತಲ್ಲ. ಸೊ ಈ ಪ್ರಕರಣದಲ್ಲಿ ಈಗ ಆರೋಪಿ ಪ್ರೇಮ ಅನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸೀಮೆ ಎಣ್ಣೆ ಹಾಗೂ ಪೆಟ್ರೋಲ್ ಖರೀದಿಯ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಖರೀದಿ ಮಾಡಿ ಬರುವಾಗ ಕೆಲವು ಮಂದಿ ನೋಡಿರ್ತಾರೆ. ಸೊ ಸ್ಥಳೀಯರಿಂದ ಪೆಟ್ರೋಲ್ ಖರೀದಿಯ ಬಗ್ಗೆ ಮಾಹಿತಿಯನ್ನು ಈಗ ಪೊಲೀಸರು ಪಡ್ಕೊಂಡಿದ್ದಾರೆ. ಆದರೆ ಸೀಮೆ ಎಣ್ಣೆ ಎಲ್ಲಿ ಖರೀದಿ ಮಾಡಿದ್ಲು ಅನ್ನೋದ್ರ ಬಗ್ಗೆ ಈಗ ನಿಗೂಢತೆ ಇದೆ. ಪೆಟ್ರೋಲ್ ಜೊತೆಗೆ ಸೀಮೆ ಎಣ್ಣೆ ಮಿಕ್ಸ್ ಆಗಿತ್ತಾ ಅನ್ನುವಂಥದ್ದನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆರೋಪಿ ಪ್ರೇಮ ಕಿರಣ್ ಮೊಬೈಲ್ನ ವಶಕ್ಕೆ ಈಗ ಪೊಲೀಸರು ಪಡ್ಕೊಂಡಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಪಾಗಲ್ ಪ್ರೇಮಿಯಿಂದ ಕಿರಣ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಡರಹಳ್ಳಿ ಪೊಲೀಸರಿಂದ ಆರೋಪಿ ಪ್ರೇಮ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಪಾಗಲ್ ಪ್ರೇಮಿಯಿಂದ ಕಿರಣ್ ಹತ್ಯೆ ಪ್ರಕರಣ ಇತ್ತಲ್ಲ, ಅದು ಮನೆಗೆ ಕರೆಸ್ಕೊಂಡ್ಬಿಟ್ಟು ಅವನಿನ್ಯಾರ ಜೊತೆಗೂ ಇನ್ನೊಬ್ಬಳನ್ನ ಪ್ರೀತಿ ಮಾಡ್ತಾ ಇದ್ದಂತೆ. ಅದಕ್ಕೆ ಇವಳಿಗೆ ಕೋಪ ಬಂತು. ಇವಳನ್ನ ಹಾಗೂ ಹೀಗೂ ಕನ್ವಿನ್ಸ್ ಮಾಡ್ಕೊಂಡ್ಬಿಟ್ಟು ಇವನನ್ನು ಮನೆಗೆ ಕರೆಸಿ ಮನೇಲಿ ಕಟ್ಟೆ ಹಾಕಿ ಬೆಂಕಿ ಹಚ್ಚಿ ತದನಂತರ ಅವನು ಸಾಯೋ ರೀತಿಯಲ್ಲಿ ಮಾಡಿ ತಾನು ಆತ್ಮಹತ್ಯೆ ಮಾಡೋಕ್ಕೆ ಯೋಚನೆಯನ್ನು ಮಾಡ್ಕೊಂಡಿದ್ಲಂತೆ. ಅದಕ್ಕೆ ವಿಷ ಮತ್ತು ಟ್ಯಾಬ್ಲೆಟ್ ಎಲ್ಲ ತಂದು ಇಟ್ಕೊಂಡಿದ್ಲು. ಆದರೆ ಬೆಂಕಿ ಹೆಚ್ಚಿನ ರೀತಿಯಲ್ಲಿ ಆವರಿಸ್ಕೊಂಡಿದ್ದಕ್ಕೆ ತಾನು ಸಾಯೋಕ್ಕಾಗಲಿಲ್ಲ. ಆಚೆ ಓಡಿ ಬಂದಿದ್ದಾರೆ. ಅದು ಕೂಡ ಅರೆಬರೆ ಬಟ್ಟೆ ಹಾಕ್ಕೊಂಡಿದ್ಲಂತೆ. ಅಕ್ಕಪಕ್ಕದವರು ಒಂದಿಷ್ಟು ಬಟ್ಟೆ ಎಲ್ಲ ಕೊಟ್ಟು ಅವಳನ್ನು ರಕ್ಷಣೆ ಮಾಡಿದ್ದಾರೆ. ಆರಂಭದಲ್ಲಿ ಏನೋ ಬೆಂಕಿ ಹಚ್ಚಿಬಿಟ್ಟು ಏನೋ ಆಗಿದೆ ಅಂತ ಅಂದ್ಕೊಂಡಿದ್ರು. ಆಮೇಲೆ ಗೊತ್ತಾಗಿದ್ದು ಇವಳಿಗೇನೂ ಆಗಿಲ್ವಲ್ಲ, ಅವನಿಗೊಬ್ಬನಿಗೆ ಯಾಕೆ ಹಂಗಾಯಿತು ಅಂದಾಗ ಆ ಅನುಮಾನದ ಮೇರೆಗೆ ಪೊಲೀಸರು ತನಿಖೆಯನ್ನು ಮಾಡಿಕೊಂಡಾಗ ಎಲ್ಲವೂ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇದೆ. ಅದರ ಜೊತೆಗೆ ಈಗ ಪೆಟ್ರೋಲ್ ಏನೋ ಕೊಟ್ಬಿಡ್ತಾರೆ, ಕ್ಯಾನ್ಗಳಲ್ಲಿ ತೊಗೊಂಡು ಬರ್ತಾರೆ. ಅದಕ್ಕೆ ಹೇಳೋದು ಪೆಟ್ರೋಲನ್ನು ಕೊಡಬೇಡಿ ಅಂತ ಹೇಳಿ. ಅದಾದ ನಂತರ ಸೀಮೆ ಎಣ್ಣೆ ಎಲ್ಲಿ ಖರೀದಿ ಮಾಡಿದ್ದು? ಸೀಮೆ ಎಣ್ಣೆ ಸಿಗೋದು ತುಂಬ ಕಡಿಮೆ ಈಗ, ಆದರೂ ಕೂಡ ಕೆಲವು ಕಡೆಗಳಲ್ಲಿ ಮಾರ್ತಾ ಇರ್ತಾರೆ. ಹೇಗೆ ಖರೀದಿ ಮಾಡಿದ್ಲು ಇವಳು, ಎಲ್ಲಿ ಖರೀದಿ ಮಾಡಿದ್ಲು, ಇವೆಲ್ಲದರ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಬ್ಬಳೇ ಈ ಕೃತ್ಯವನ್ನು ಮಾಡೋಕ್ಕಾಯ್ತಾ ಅಥವಾ ಇನ್ನೂ ಯಾರಾದರೂ ಸಹಾಯವನ್ನು ಮಾಡಿದ್ರಾ ಇವಳಿಗೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಲವು ಮಂದಿ ಪೆಟ್ರೋಲ್ ಖರೀದಿ ಮಾಡ್ಕೊಂಡು ಮನೆಗೆ ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ ನೋಡಿದಾರಂತೆ. ಅವರೆಲ್ಲ ಈಗ ಸಾಕ್ಷಿಯಾಗಿ ನಿಂತ್ಕೊಳ್ತಾರೆ ಈ ಪ್ರಕರಣದಲ್ಲಿ. ಸ್ಥಳೀಯರಿಂದ ಪೆಟ್ರೋಲ್ ಖರೀದಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಸೀಮೆ ಎಣ್ಣೆ ಮಾತ್ರ ಎಲ್ಲಿ ಖರೀದಿ ಮಾಡಿದ್ಲು ಅನ್ನುವಂಥದ್ದು ನಿಗೂಢವಾಗಿದೆ ಈಗ. ಸೊ ಖರೀದಿ ಮಾಡಿದ್ದಳು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕಾಗಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈ ಪ್ರಕರಣದಲ್ಲಿರುವಂಥ ಪ್ರಮುಖವಾಗಿ ಒಬ್ಬಳಿಂದನೇ ಈ ಕೃತ್ಯ ಆಯಿತಾ ಅಥವಾ ಇನ್ನೊಬ್ಬರು ಯಾರಾದರೂ ಸಾಥ್ ಕೊಟ್ಟಿದ್ರಾ ಅನ್ನುವಂಥ ವಿಚಾರಕ್ಕೆ ಏನಾದರೂ ಉತ್ತರಗಳು ಪೊಲೀಸರ ಬಳಿ ಇದೆಯಾ ಪ್ರಾಥಮಿಕವಾಗಿ? ಅರುಣ್, ಈಗಾಗಲೇ ಪ್ರೇಯಸಿ ಪ್ರಿಯಕರನನ್ನು ಕೊಲೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆರೋಪಿ ಪ್ರೇಮ ಒಬ್ಬರೇ ಈ ಒಂದು ಕೃತ್ಯವನ್ನು ಮಾಡಿರುವಂಥ ವಿಚಾರ ಭಾಳ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಹಾಗಾಗಿ ಆಕೆ ಈ ಹತ್ಯೆ ಮಾಡುವುದಕ್ಕಿಂತ ಮುಂಚೆ 1 ವಾರಗಳ ಹಿಂದೆ ಸೀಮೆ ಎಣ್ಣೆ ಮತ್ತು ಪೆಟ್ರೋಲನ್ನು ತಂದು ಇಟ್ಕೊಂಡಿದ್ಲು ಅನ್ನುವಂಥ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಎಲ್ಲಿಂದ ಈ ಕೆರೋಸಿನನ್ನು ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅದರ ಮೂಲ ಪತ್ತೆ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈ ಕಿರಣ್ ಮತ್ತು ಅವರು ಯಾವ ವಿಚಾರಕವಾಗಿ ಗಲಾಟೆ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಮೊಬೈಲ್ ವಿಡಿಯೋ, ಅಂದರೆ ಅವರು ಈ ಘಟನೆ ನಡೆಯುವುದಕ್ಕಿಂತ ಮುಂಚಿತವಾಗಿ ಮಾಡ್ಕೊಂಡಿದ್ದಂಥ ವಿಡಿಯೋ ಅವರ ಮೊಬೈಲಲ್ಲಿ ಸೆರೆಯಾಗಿದೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ತನಿಖೆಯನ್ನು ಮಾಡುವಂಥ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಭಾಳ ಸ್ಪಷ್ಟವಾಗಿ ಈಗಾಗಲೇ ಅಲ್ಲಿ ಪೆಟ್ರೋಲ್ ಎಲ್ಲಿಂದ ಖರೀದಿ ಮಾಡ್ಕೊಂಡ್ಬಂದ್ರು ಅನ್ನುವಂಥದ್ರ ಬಗ್ಗೆ ನಿನ್ನೆ ಯಾವುದೇ ರೀತಿಯ ಮಾಹಿತಿಯನ್ನು ಆಕೆ ಹೇಳಿರಲಿಲ್ಲ. ಇವತ್ತು ಮತ್ತೆ ಆಕೆಗೆ ಕಸ್ಟಡಿಗೆ ಪಡೆದಿರುವಂಥ ಕಾರಣಕ್ಕಾಗಿ ಹೆಚ್ಚಿನ ತನಿಖೆಗೆ ಒಳಪಡಿಸಿರುವಂಥ ಬ್ಯಾಡರಹಳ್ಳಿ ಪೊಲೀಸರು ಕೆರೋಸಿನ್ ಮತ್ತು ಪೆಟ್ರೋಲ್ ಎಲ್ಲಿಂದ ತಂದಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿರುವಂಥದ್ದು. ಅರುಣ್.